ಬಿಡು. ನಾನು ಹೊಡೆಯುವಾಗ ಒಂದು ಸ್ವರ ಕೇಳಿತಲ್ಲ, ಸುಯಿ 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 ಸುಯಿ. ಏನದು? ಅದು ಎಲ್ಲಿಂದ ಕೇಳಿದ್ದು ನೋಡುವ. ಎಲ್ಲಿಂದ? ಸ್ವರ ಕೇಳಿದಲ್ಲಿಂದ ಪರಿಮಳ ಬರ್ತದೆ. ತಮ್ಮ, 4 ಬಡಿವಾಗ ಅದು ನೀರ ಮೇಲೆ ಬಿದ್ದಿದೆ. ಈಗ ಹೇಗುಂಟು ನೋಡಿವ. ನಿನ್ನ 4 ಬಡಿತವೆ ಸರಿಯಾಗಿ. ಮತ್ತೆ ಹಾಗೆ ಬರ್ತಿದೆ. ಅದು ಜೀವ ಇಲ್ಲ, ಸತ್ತಿದ. ಹಾಗಾದ್ರೆ ಸ್ವಲ್ಪ ಹೊತ್ತು ತಿನ್ನು ತಮ್ಮ. ಸ್ವಲ್ಪ ಹೊತ್ತು ಕಳಿವಾಗ ಅದು ಕೊಳ್ತೋಗ್ತದೆ. ಕೊಳ್ತೋದ್ರೆ ಒಳ್ಳೆತ್ರ ಜಗಿಯುವುದಕ್ಕೆ ಮೆತ್ತಗೆ ನಾಲಿಗೆಗೆ ರುಚಿ. ಹೌದು. ಇನ್ನು ಸ್ವಲ್ಪ ಹೊತ್ತು ಕೊಳ್ತೋಗ್ಬೇಕು. ಆ ಬಳಿಕ ಘಮ ಘಮ ಪರಿಮಳ ಬರ್ತದೆ. ಮತ್ತೆ ತಿನ್ನು. ನಳಿನನಾಭನು ಸ್ಮರಿಸೇ ಭಕ್ತಿಯೊಳಾದಿ ಮಾಯೆಯನು ಸ್ಮರಿಸೇ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿದನು ಧುರದೊಳದಳ ಹದರಗೊಳಿಸುವೆ ಕಪಟದೊಳಗೆಂದೆನುತಲ ಮದಮುಖ ಖಳರ ಹೊಗಳುತ್ತಲಿಂದೆಂದ ಹೊಗಳುತ್ತಲಿಂದೆಂದಾಗ 5,000 ವರ್ಷಗಳ ಕಾಲ ಘನಘೋರವಾದಂತಹ ಸಂಗ್ರಾಮವನ್ನು ನಡೆಸಿದವರಾರು. ಜಯ ಅಪಜಯ ಯಾರಿಗೂ ಆದುದಿಲ್ಲ. ಸತ್ತವರಂತೆ ನೀರ ಮೇಲೆ ಬಿದ್ದುಕೊಂಡಂತಹ ಸಮಯದಲ್ಲಿ ಇದು ಒಂದು ಆಲೋಚನೆ ಮಾಡದೆ ವಿಷಾದಿನ ಬಲಿದಕ್ಕಾಗಿ ಹೋಗಿದ್ದಾರೆ. ಅವರನ್ನು ಯಾವ ರೀತಿ ಸಂಹರಿಸಲಿ ಎಂಬುದಾಗಿ ಆಲೋಚನೆ ಮಾಡಿದಾಗ ದಾರಿ ಗೋಚರಿಸುವುದಿಲ್ಲ. ಮುಂದೆ ಏನು ಮಾಡೋಣ ಎಂಬುದಾಗಿ ಚಿಂತೆ ಮಾಡಿದಂತಹ ಸಮಯದಲ್ಲಿ ಅಮ್ಮ ಹೇಳಿದಂತ ಮಾತು ನೆನಪಾಯಿತು. ಕಷ್ಟ ಬಂದ ಕಾಲದಲ್ಲಿ ನನ್ನನ್ನು ಸ್ಮರಿಸಿದಂತಾದರೆ ಬಂದಂತಹ ಕಷ್ಟವನ್ನು ಪರಿಹರಿಸಿಕೊಡ್ತೀರಿ ಮಕ್ಕಳೇ ಎಂಬುದಾಗಿ ನಿಶ್ಚಲವಾದ ಮನಸ್ಸಿನಿಂದ ಆದಿಮಾಯೆಯನ್ನು ಸ್ಮರಿಸಿದಾಗ ಅಭಯವನಿತ್ತಿದ್ದಾಳೆ. ಇವರೊಡನೆ ಹೋರಾಟವನ್ನು ಮಾಡಿದಂತಾದ್ರೆ ಕೊಲ್ಲುವುದಕ್ಕೆ ಅಸಾಧ್ಯ ಮಗನೇ, ಕಪಟತನದಿ ವಂಚಿಸು ಆಮೇಲೆ ಸಂಹರಿಸು ಎಂಬುದಾಗಿ ಅಮ್ಮ ಹೇಳಿದಂತ ಮಾತು. ಆದ ಕಾರಣ ಅವರ ನಿರೀಕ್ಷೆಯಲ್ಲೇ ಇರುತ್ತೇನೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಅಚ್ಚರಿಯಾಂತೇನ ಉಚ್ಚರಿಸುವುದೇನೋ ಅಚ್ಚರಿಯಾಂತೇನ ಉಚ್ಚರಿಸುವುದೇನೋ ಅಚ್ಚರಿಯದ ಪಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಹೆಚ್ಚಿನ ತೋಳ ವಿಕ್ರಮವನ್ನು ಕಂಡು ಮನ ಮೆಚ್ಚಿದವನು ನಾನು. ಧೀರರು ವೀರರು ಘನಗಂಭೀರರು ಕದನ ಕಟ್ಟಾಳುಗಳು ಎಂಬುದರಲ್ಲಿ ಸಂಶಯವಿಲ್ಲ. ಗೊತ್ತಾಗ್ತದಲ್ಲ. ಬಳಿರೆ ಬಾಪುರೆ ಪೂತು ಮಾঝারে ಮಜಾ ಪೂತುರೆ. ಇಲ್ಲಿ ಬಾ. ಅದು ಮಜಾ ಪೂತು ಪೂತು ಮಜಾ ಅಂದ್ರೆ ಅಂತ. ಅದು ಹೊಗಳಿಕೆಗೆ ಅರ್ಥ ಇಲ್ಲ. ಅರ್ಥ ಇಲ್ಲ. ಹಾಗಾದ್ರೆ ಅದಿಲ್ಲ. ನನ್ನನ್ನು 10 ಸಲ ಮಜಾ ಪೂತುರೆ. ನೀನು ಮಜಾ ಪೂತುರೆ, ನೀನು ಪೂತು ಮಾঝারে, ನಾನು ಪೂತು ಮಾঝারে. ಹೌದು. ಅಷ್ಟೇ. ನಿಮ್ಮ ಯೋಗ್ಯತೆಯನ್ನು ನಿಮ್ಮ ಸಾಮರ್ಥ್ಯವೇನು ಎಂಬುದನ್ನು ನಿಮ್ಮನ್ನು ನೋಡಿದಾಗಲೇ ಯಾರಿಗಾದ್ರೂ ಗೊತ್ತಾಗುತ್ತೆ. ಆದ್ರೆ ನಿಮ್ಮನ್ನು ಹೊಗಳುವುದಕ್ಕೆ
ಕಾರಣಕ್ಕೆ ಈ ಒಂದು ನಾಳೆಗೆ ಸಾಲದು. ಆದರೂ ನಿಮ್ಮನ್ನು ಹೊಗಳಬೇಕು ಎಂಬುದಾಗಿ ನನ್ನ ಮನವು ಹಂಬಲಿಸುತ್ತಾ ಇದೆ. ನೀವು ಸಾಮಾನ್ಯದವರಲ್ಲ. ನೀವು ಏನು ದುಷ್ಟರು, ದುರುಳರು, ಅಧಮರು, ವಂಚಕರು, ಅವಿವೇಕಿಗಳು, ನೀಚರು, ಮೂರ್ಖರು, ಶತಮೂರ್ಖರು. ಏನು ಅದು ಅಧಮಾರು? ಅಧಮಾರು ಅಲ್ಲ, ಒಬ್ಬನಾದ್ರೆ ಅಧಮ, ಇಬ್ಬರಿದ್ರೆ ಅಧಮರು. ಇಬ್ಬರಾದ್ರೆ ಅಧಮಾರು. ಮಾ ಎಳಿಬೇಡುವ ಅಧಮಾರು ಮಾರು ಅಲ್ಲ, ಅಧಮರು. ಮತ್ತೆ ಅವಿವೇಕಿ, 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 ಅವಿವೇಕಿ. ನನಗೆ ಬರೋದಿಲ್ಲ. ಬರದಿದ್ರೆ ಹೇಳ್ಬೇಡ. ಮೂರ್ಖರು, ಶತಮೂರ್ಖರು. ಅದೆಂತದ್ದು ಮೂರ್ಖ ಅಂದ್ರೆ ಎಂತದ್ದು, ಶತಮೂರ್ಖ ಅಂದ್ರೆ? ದೊಡ್ಡವರಿಗೆ ಮೂರ್ಖ ಅಂತ ಹೇಳುದು. ಅದಕ್ಕಿಂತ ದೊಡ್ಡವರು ಯಾರಾದ್ರೂ ಇದ್ರೆ ಶತಮೂರ್ಖರು. ಈಗ ನಾನು ಯಾರು? ಈಗ ನೀವು ನಿನ್ನ ತಮ್ಮ ಅಲ್ವಾ? ನಾನು ತಮ್ಮ. ನೀನು ಮೂರ್ಖ, ನಾನು ನೀನು ಶತಮೂರ್ಖ. ತಮ್ಮ ನನಗಿಂತ ಸಣ್ಣವ, ಆದ ಕಾರಣ ನೀನು ಮೂರ್ಖ. ನನಗೆ ಸಾಕು. ನಾನು ನಿನಗಿಂತ ದೊಡ್ಡವ, ಶತಮೂರ್ಖ. ನಿನಗೆ ಸ್ವಲ್ಪ ಹೆಚ್ಚು, ನನಗೆ ಸ್ವಲ್ಪ ಕಡಿಮೆ. ಈಗ ನೀನ್ ನೋಡಿದ್ರೆ ಹೋರಾಟ ಮಾಡ್ತಿದ್ದಂತಹ ನಾನು ಅಲ್ಲಿ ಬಿದ್ದುಕೊಂಡಿದ್ದಲ್ಲ. ಹೌದು. ಈಗ ಎದ್ದು ಬಂದೆ. ಈಗ ಸಮಯ ಎಷ್ಟಾಯ್ತು ಗೊತ್ತಾಯ್ತು ನಿನಗೆ? ಸಮಯ ಕಳೆಯಿತು. 5,000 ಕಳೆದುಕೊಂಡೆ. ಮತ್ತೆ ನಿನಗೆ ತಲೆ ಸಮಯ ಇಲ್ಲ. ಏನು ನಿನಗೆ ಗೊತ್ತಿಲ್ಲದಿದ್ರೆ 5,000 ಹಾಕೋದು ಯಾಕೆ? ಯಾವ್ದು ಹೋಯ್ತಾ? ಈಗ 5,000 ಹೋಯ್ತು. ನಾವು ಇರುವಾಗ ಈಗ ನನಗೆ ಮಾತ್ರ ಹೋದಲ್ಲ, ನೀವು ಕೂಡ ಕಳೆದುಕೊಂಡಿದ್ದೀರಿ. ನಾವು ಕಳೆದುಕೊಂಡಿದ್ದೇವೆ. ನನಗೆ ಗೊತ್ತಾಗಲಿಲ್ಲ 5,000. ಏನೋ 5,000 ವರ್ಷಗಳ ಕಾಲ ಹೋರಾಟ ಮಾಡಿದವರು ನಾವು. ಹೋರಾಟ ಮಾಡ್ತಾ ಇದ್ದಂತ ನಾನು ನೀರ ಮೇಲೆ ಬಿದ್ದುಕೊಂಡಿದ್ದೆ. ಈಗ ಎದ್ದು ಬಂದದ್ದು ಯಾಕೆ ಗೊತ್ತಾ? ಯಾರಿಗೆ ಗೊತ್ತು? ನಿಮಗೆ ಏನಾದ್ರೂ ಕೊಡ್ಬೇಕಂತ. ಅದೆಂತದ್ದು ಇದು? ಅದೇನು ಕೈ ಮುಂದೆ ನಿಮ್ಮ ಯೋಗ್ಯತೆ ಅರಿತಂತ ನಾನು ನಿಮಗೆ ಏನಾದ್ರೂ ಬಹುಮಾನ ಕೊಡಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿದ್ದೀರೆ. ಏನು ಬೇಕು ಕೇಳಿ. ಇಲ್ಲಿವಾ 4 ಪೆಟ್ಟು ಕೊಟ್ಟಿದ್ದೇನೆ. ಆ ಪೆಟ್ಟು ತಿಂದು ಸೋತು ನೀರ ಮೇಲೆ ಬಿದ್ದವ ಯಾರು? ಬಿದ್ದವ ನಾನು. ನೀನು ಸಣ್ಣವ ಹೌದಲ್ವ? ಸಣ್ಣವನ. ನಿನಗೆ ಬಡ್ದವ ದೊಡ್ಡವ ಯಾರು? ನೀನು. ನಾನು ಗೆದ್ದವ ಹೌದಲ್ಲ? ಹೌದು. ನಾನು ಸಣ್ಣವ ಬರ್ತೇನೆ. ಕೊಡೋದು ಈಗ ನಾನು ಕೊಡುವ. ಸೋತವ್ರು ಗೆದ್ದವರಿಗೆ ಕೊಡು. ಸೋತವರಿಗೆ ಗೆದ್ದವರಿಗೆ ಕೊಡುದಲ್ಲ, ಮತ್ತೆ ಸಣ್ಣವರು ದೊಡ್ಡವರಿಗೆ ಕೊಡುದಲ್ಲ. ದೊಡ್ಡವರು ಗೆದ್ದವರು ಸೋತವರಿಗೆ ಕೊಡುದು. ಅದು ಯಾಕೆ? ಅದು ನಮ್ಮ ಕ್ರಮ. ಹೊಸ ಕ್ರಮ ಮಾಡುವ. ಯಾವ ಕ್ರಮ? ಗೆದ್ದವರಿಗೆ ಬಹುಮಾನ ಇಲ್ಲ. ಅದ್ಯಾಕಿಲ್ಲ? ಅವರಿಗೆ ಗೆದ್ದಿದ್ದೇವೆ ಅಂತ ಸಂತೋಷ ಉಂಟು. ಹೌದೌದು. ಸೋತವರಿಗೆ ಪಾಪ ಭಾರಿ ಬೇಸರ. ಅದಕ್ಕೆ ಬೇಕಾಗಿ ಸ್ವಲ್ಪ ಬಹುಮಾನ ಕೊಟ್ರೆ ಅದು ಅಲ್ಲಿಂದ ಅಲ್ಲಿಗೆ ಸಮ. ಅದಾದಿತ್ತು, ಅದು ಒಳ್ಳೆ ಗುಣ. ಈಗ ನೀನು ನಮಗೆ ಕೊಡುವುದಾ? ಕೊಡುವುದಲ್ಲ. ಆಯ್ತಪ್ಪ, ನಾನು ಕೊಡುವುದಕ್ಕೂ ಸಿದ್ಧ, ಬೇಡುವುದಕ್ಕೂ ಬದ್ಧನಾಗಿದ್ದೆ. ನೀನು ಕೊಡ್ತೀಯ ಎಂಬುದಾಗಿ ನಮಗೆ ಬರ್ಬೇಕಲ್ಲ. ಅದಕ್ಕೆ ನಾನೆಂತ ನೀನು ಕರ ತಟ್ಟು. ಯಾರು ಕರ ತಟ್ಟು? ನೀನು ತಟ್ಟಬೇಕು. ನೀನು ಗೊತ್ತಿಲ್ಲಲ್ಲ ಕರ ತಟ್ಟು. ಅವನಿಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿದ್ದ ಕರ? ಅದು ಕರ ಮಾಡುದು ಬಡಿದ. ನನಗೆ ಕರ ಅಂದ್ರೆ ಏನು? ಕೈ ತಟ್ಟಿ ನೀನು ಕೇಳಿದನ್ನು ಕೊಡ್ತೀವಿ ಎಂಬುದಾಗಿ ಮಾತುಕೊಳ್ತೀವಿ ಅಷ್ಟೇ. ತಟ್ಟಿ ಆಯ್ತು. ಅದೆಂತದ್ದು? ನಿಮ್ಮ ಕೈ ತಟ್ಲಿಕ್ಕೆ ಹೇಳಿದೆ ಹಾಗೆ ಅಲ್ಲ. ವಾಚ ಮನಸ್ಸ ತ್ರಿಕರಣ ಪೂರಕವಾಗಿ ನೀವಿರುವ ನನ್ನ ಕೈಯ ಮೇಲೆ ಕೈಯಲ್ಲಿ ನೀನು ಕೇಳಿದನ್ನು ಕೊಡ್ತೇವೆ. ಸರಿ ಕೇಳಿಕೋ. ಅನ್ನ ಪ್ರಾರಂಭಿಸಿ. ಪ್ರಾರಂಭ ಮಾಡ್ತೇನೆ. ಮುಗಿದ ಮೇಲೆ ಬಡಿದ ಏನು ಪ್ರಯೋಜನ? ಮತ್ತೆ ಹೇಳುವಾಗ ಬಡಿಲಿಕ್ಕೆ ನನಗೆ ಗೊತ್ತುಂಟು. ನೀನು ಗೊತ್ತಿಲ್ವಾ? ಹಾಗೆ ನಾನು ಹೇಳಿದ? ನಾನು ಹಾಗೆಲ್ಲ ಹೇಳಿದೆ. ನೀವಿರುವರು ನನ್ನ ಕೈಯ ಮೇಲೆ ಕೈಯನ್ನಿಟ್ಟು ನೀನು ಕೇಳಿದನ್ನು ಕೊಡ್ತೇವೆ ಎಂಬುದಾಗಿ ಮಾತು ಕೊಡ್ಬೇಕು ಅಷ್ಟೇ. ಏನು ಮತ್ತೆ ಚಂದ ಇಲ್ಲದೆ ಎಷ್ಟು ಚಂದ ನಿನ್ನ ಪುಣ್ಯ. ಅದು ಯಾಕೋ? ಅದು ಶುದ್ಧ ಮಾಡಿದ್ದು. ಈಗ ಅಶುದ್ಧ ಆಗಿದೆ ಅದು. ಹೌದು. ನೀನು ಏನು ಕೇಳ್ತೀಯ ಅದನ್ನ ಅಕ್ಷರ ಕೊಡ್ತೇವೆ. ಕೈಯೊಳಗೆ ಸೊಕ್ಕಿದ ಮೂರ್ಖರೆ ನಿಮಗೆ, ಬಲು ಸೊಕ್ಕಿದ ಮೂರ್ಖರೆ ನಿಮಗೆ, ತಕ್ಕುದಾದ ಮತ್ತಿಕ್ಕುವೆನೆನುತ್ತಲಿ, ತಕ್ಕುದಾದ ಮತ್ತಿಕ್ಕುವೆನೆನುತ್ತಲಿ, ಹಕರ ಶಿರಗಳ ಮಗನಿಗೆ
ಇದ್ದವರು ನೀವು. ನಾನು ಯಾವುದೇ ವಸ್ತುವನ್ನು ಕೇಳಿದ್ರು ಕೂಡ ಆ ಕ್ಷಣವೇ ಕೊಡಬೇಕು, ಆಗುವುದಿಲ್ಲ ಎಂಬುದಾಗಿ ಹೇಳಬಾರದು. ಇಲ್ಲ ಕೊಡ್ತೇವೆ. ನಾವು ಕೊಡುವುದೇ. ಕೊಡುವುದಾದರೆ ನಿಮ್ಮ ಪ್ರಾಣವನ್ನು ಕೊಡಿ. ಪ್ರಾಣ ಪ್ರಾಣ ಅಯ್ಯೋ. ಏನ ಮಾಡುವುದಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರವೆನುತ್ತಲೇ ಸಾನುರಾಗದಲ್ಲಿ ಮನದಿರವೆನುತ್ತಲೇ ತಾವೆಂಬೊಳೆಂದಂತ ಮಾತಾ ತಾವೆಂಬೊಳೆಂದಂತ ಮಾತಾ ಏನ ಮಾಡುವುದು ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಏನ ಮಾಡುವುದು ಅಮ್ಮ ಅಡ್ಡ. ಹೊಗಳಿದ್ರು ಅಡ್ಡಿಲ್ಲ, ಮಾತು ತಕೊಂಡಲ್ಲ. ಇನ್ನು ನಾವು ಇಲ್ಲಲ್ಲ. ಮಾತು ತಕೊಂಡ್ರು ಅಡ್ಡಿಲ್ಲ. ಏಕಕಾಲದಲ್ಲಿ ಇಬ್ಬರ ಪ್ರಾಣ ಕೇಳಿದಲ್ಲ. ಹೋಯ್ತಲ್ಲ. ಅಮ್ಮ, ಮಾತು ಕೊಟ್ಟಂತೆ ಪ್ರಾಣ ಕೊಡದಿದ್ರೆ ಅಪವಾದ. ಅಡ್ಡ. ಪ್ರಾಣ ಕೊಟ್ಟರೆ ಬದುಕುದೇಗ? ಅದಕ್ಕೆ ಏನಾದ್ರೂ ಒಂದು ಉಪಾಯವಿಲ್ಲವೇ? ನಿನ್ನ ತಲೆ ಒಳಗೆ ಏನಾದ್ರೂ ಹೊಳೆಯುತ್ತದೆ ನೋಡು. ಅಡ್ಡ, ಆ? ನನಗೆ ಹೊಳೆಯುತ್ತಾ ಇದೆ. ನಾವು ಇಬ್ಬರು ಭಾಷೆ ಕೊಟ್ಟಿದ್ದೇವೆ, ಪ್ರಾಣವನ್ನು ಕೊಡಬೇಕು, ಹಾಗೂ ನಾವು ಬದುಕಬೇಕು. ಅದಕ್ಕೆ ಉಪಾಯ ನನಗೆ ಹೊಳೆಯುತ್ತದೆ. ಹೇಗದು? ನೋಡು, ನಿನ್ನ ತಲೆಯನ್ನು ಕೊಡು, ಅಲ್ಲಿ ನಿನ್ನ ಪ್ರಾಣ ಉಳಿತದೆ. ಇಲ್ಲಿ ನನ್ನ ಪ್ರಾಣ ಕೊಟ್ರೆ ಇಲ್ಲಿ ತಲೆ ಉಳಿತದೆ, ನಾವು ಬದುಕುದಿಲ್ವಾ? ನೀನೊಂದು ಕೆಲಸ ಮಾಡು, ನೀನೇ ಪ್ರಾಣ ಕೊಡು, ನೀನೇ ತಲೆ. ಅಯ್ಯೋ! ಏಯ್, ನಮ್ಮ ಪ್ರಾಣ ತೆಗೆದುಕೊಳ್ಳುವಾಗ ಇಬ್ಬರ ಶರೀರಗಳಿಗೆ ಒಂದೇ ಒಂದು ಬಿಂದು ನೀರು ತಾಗಬೇಕು. ಚೆಕ್. ಅಜ್ಞಾನಿಗಳಂತೆ ಇವರಿಗೆ ಕೊನೆ ಕಾಲದಲ್ಲಿ ಸುಜ್ಞಾನವನ್ನು ಕರುಣಿಸಬೇಕಾಗಿದೆ. ಅದಕ್ಕಾಗಿ ನನ್ನ ವಿಶ್ವ ವಿರಾಟ ರೂಪವನ್ನು ತೋರಿಸಿ. ಜಯ 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 ಜಯ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜ ದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿಗ ಮಾರಮಣ ನಾರಾಯಣ ದೇವಾ ಶ್ರೀರಾಮ ಜಯನ ಜಯ 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 ಜಯ. ಎಂದು ನಾವಿಬ್ಬರು ನಿನ್ನನ್ನು ಧ್ಯಾನಿಸ್ತೇವೆ. ಅಜ್ಞಾನ ಅಂಧಕಾರದಲ್ಲಿ ಮುಳುಗಿರುವಂತಹ ನಮ್ಮನ್ನು ಬಾಧಿಸ್ತಾ ಇದ್ದದ ಹಸಿವೆ, ಅದನ್ನು ನಿವಾರಿಸುವುದಕ್ಕೆ ಬೇಕಾಗಿ ಆಹಾರವನ್ನು ಹುಡುಕುತ್ತಾ ನೀರ ಮೇಲೆ ಬರ್ತಾ ಇದ್ದಾಗ ಕಾಣ ಸಿಕ್ಕಿದವನು ನೀನು. ನಿನ್ನನ್ನು ಹೊಡೆದೆವು, ಬಡೆದು ಬೈದು ತಿನ್ನಬೇಕು ಎಂಬ ಹಾಗೆ ಆಲೋಚನೆ ಮಾಡಿದಾಗ ಅದು ನಮಗಿಬ್ಬರಿಗೂ ಸುಜ್ಞಾನವನ್ನು ಒದಗಿಸಿಕೊಟ್ಟಿದೆಯಾ. ಈಗ ನೀನು ಯಾರು, ನಾವು ಯಾರು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಕರ್ತನಾದಂತಹ ತಂದೆ ನೀನು, ನಿನ್ನ ಮಕ್ಕಳು ನಾವಿಬ್ಬರು. ಈಗ ಅರ್ಥವಾಯಿತು, ತಂದೆಯ ಮೇಲೆ ಮಕ್ಕಳು ಕೈ ಇಕ್ಕಬಾರದು ಎಂಬ ಹಾಗೆ. ಅದು ಮಹಾಪಾಪ. ಅಂತಹ ಮಹಾಪಾಪದ ಪದದಲ್ಲಿ ನಾವು ಮುಳುಗಿದ್ದೇವೆ. ಅದು ದೂರವಾಗಬೇಕಾದ್ರೆ ನಿನ್ನ ವಿಶ್ವ ವಿರಾಟ ಸ್ವರೂಪವನ್ನು ಕಾಣುವಂತಹ ಭಾಗ್ಯ ಈಗ ದೂರವಾಯಿತು. ನೀನು ಸಿಂಧು, ನಿನ್ನಿಂದ ಸಿರಿಯಲ್ಪಟ್ಟಂತಹ ಬಿಂದುಗಳು ನಾವಿಬ್ಬರು. ಬಿಂದುಗಳು ಸಿಂಧುವನ್ನು ಸೇರಿದ ಕಾತುರದಂತೆ ನಿನ್ನನ್ನು ಹೊಂದಿಕೊಳ್ಬೇಕು ಎಂಬ ಆಶೆ ಅಧಿಕವಾಗುತ್ತಾ ಇದೆ. ಓ ವಿರಾಟ್ ಸ್ವರೂಪನೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಾವು ಯಾರು ನೀವು ಯಾರು ಅನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ನಿನ್ನಿಂದಲೇ ಹುಟ್ಟಲ್ಪಟ್ಟವರು ನಾವು, ಅಣ್ಣ ತಮ್ಮಂದಿರಾಗಿ ಜಲದಲ್ಲಿ ಅದೆಷ್ಟೋ ಕಾಲ ಬದುಕಿದವರು. ನಿನ್ನನ್ನು ಕಂಡ ಮೇಲೆ ನಾವು ಧನ್ಯಾತ್ಮರಾದೆವು, ಪುಣ್ಯಾತ್ಮರಾದೆವು. ತಂದೆಯೇ, ಅಣ್ಣ ತಮ್ಮಂದಿರಾದಂತಹ ನಮಗೆ ಹೆಸರಿಲ್ಲವೇ? ಆದ್ರಿಂದ ನಮಗೆ ಒಂದು ಹೆಸರನ್ನು ಕೊಡು, ಬಳಿಕ ನಮ್ಮ ಪ್ರಾಣವನ್ನು ಸಂತೋಷವಾಗಿ ಸ್ವೀಕರಿಸಿ. ಎದ್ದೇಳಿ. ಜಯ 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 ಜಯ. ಮೃದುಲ ದೇಹವ ಹೊಂದಿರುವ ನೀ ಮಧು, ನೀ ಮಧು. ಮೃದುಲ ದೇಹವ ಹೊಂದಿರುವ ನೀ ಮಧು. ನೀ ಮಧು. ಮತ್ತದಿ ಕಠಿಣ ಕರ್ಪುಣ ಗಧಿ
ಕೈಟಬನು ನೀನೇ ಕೈಟವನು ನೀನೇ ಕೈಟಬನು ಮೃದುಲ ದೇಹವ ಹೊಂದಿರುವ ನೀ ಮಧು ಇವ ಕೈಟವ ನೀ ಕೈಟಬನು ನನ್ನ ಕರ್ಣದ ನಿಮಿಷದಿಂದ ಜನಿಸಿದವರು ನೀವು ನಿಮಗೆ ಹೆಸರಿರಿಸಬೇಕಾದ್ದು ನನ್ನ ಕರ್ತವ್ಯವಾಗಿದೆ. ಸತ್ಯ. ನಿಮ್ಮ ಶರೀರಕ್ಕೆ ರೂಪಕ್ಕೆ ಸರಿ ಹೊಂದುವಂತ ಹೆಸರನ್ನು ನಾನು ಸೂಚಿಸ್ತೇನೆ. ಮೃದುವಾದ ಶರೀರವನ್ನು ಹೊಂದಿದವ ನೀನೇ ಮಧು, ಧನ್ಯನಾದ. ಕಾಠಿಣ್ಯ ಶರೀರವನ್ನು ಹೊಂದಿದವ ನೀನೇ ಕೈಟವ. ಧನ್ಯನಾದ ತಂದೆ. ಮುಂದಿನ ಪ್ರಪಂಚದಲ್ಲಿ ಮಧು ಕೈಟವರೆಂಬ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಅನುಗ್ರಹಿಸ್ತೇನೆ. ಮಧು ನಿನ್ನನ್ನು ಕೊಂದು ಮಧುಸೂದನ ಎಂದೆನಿಸುತ್ತೇನೆ. ಕೈಟವ ನಿನ್ನನ್ನು ಕೊಂದು ಕೈಟಭ ಅಂತಕ್ಕೆ ಎಂದೆನಿಸುತ್ತೇನೆ. ಮಕ್ಕಳೇ, ನಿಮ್ಮ ಮನದ ಇಷ್ಟಾರ್ಥವನ್ನು ನೆರವೇರಿಸಿ ಕೊಡಬೇಕಾದ್ದು ನನ್ನ ಕರ್ತವ್ಯವಾಗಿದೆ. ನಿಮ್ಮ ಮನದಾಸೆಯಂತೆ ನನ್ನ 2 ಜಂಘೆಗಳನ್ನು ವಿಶಾಲವಾಗಿ ಬೆಳೆಸಿ ಪದ್ಮಾಸನ ಹಾಕಿ ಕುಳಿತುಕೊಳ್ಳುತ್ತೇನೆ. ನೀವು ಇರುವರ ನಿಮ್ಮ ಶಿರಸನ್ನು ನನ್ನ ಜಂಘೆಯಲ್ಲಿ ಇರಿಸಿದಂತಾದರೆ ಒಂದು ಹನಿ ನೀರು ಸೋಕದಂತೆ ನಿಮ್ಮ ಶಿರಸನ್ನು ನಾನು ಛೇದಿಸುತ್ತೇನೆ. ಮಧು ಕೈಟವರ ಶಿರಸ್ಸನ್ನು ಛೇದಿಸಿ ಅವರ ಮೇಧಸ್ಸನ್ನು ನೀರಿಗೆ ಸುರಿದು ಮೇದಿನ ನಿರ್ಮಾಣ ಮಾಡಿದೆ. ನನ್ನ ನಾಭಿಯ ಕಮಲನಾಳದಲ್ಲಿ ಇದ್ದಂತಹ ಬ್ರಹ್ಮ ಮೇಲೆದ್ದುಕೊಂಡು ಬಂದು ಹರಿಯೇ ನೀನೆ ಸರ್ವೋತ್ತಮನು, ಬ್ರಹ್ಮಾಂಡ ಹೋತರ ಬರಿತನು ಎಂಬುದಾಗಿ ನನ್ನ ಹೊಗಳುತ್ತಾ ನನ್ನ ಶರಣಾಗತನಾಗಿದ್ದಾನೆ. ಅವನಿಗೆ ಧೈರ್ಯವನ್ನು ಹೇಳಿ ತನ್ನ ಕಾರ್ಯದಲ್ಲಿ ನಿರತನಾಗುವುದಕ್ಕೆ ಸತ್ಯಲೋಕದತ್ತ ಕಳುಹಿಸಿಕೊಟ್ಟವ ನಾನು. ಬ್ರಹ್ಮ ಸೃಷ್ಟಿ ಮಾಡಿದಂತಹ ಜೀವಿಗಳನ್ನು ಪಾಲಿಸಬೇಕಾದ್ದು ನನ್ನ ಕರ್ತವ್ಯವಾಗಿದೆ. ಆದ್ದರಿಂದ ಮಾತೆಯಿಂದ ಅನುಗ್ರಹಿಸಲ್ಪಟ್ಟಂತಹ ವೈಕುಂಠ ಲೋಕಕ್ಕೆ ನಾನು ತೆರಳುತ್ತೇನೆ. ಮಾಲಿನಿಯೋ ವರದನು ಜಪಕ್ಷಯಲಿ ಕಾಮಿನಿಯೋ ವರತನು ಚಪೇಕ್ಷೆಯಲ್ಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಕನಕ ಗರ್ಭನ ತಾಪವನು ಕೈಬೇಯನು ತಲಿ ಕೈವೆಯನು ತಲಿವನ ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ಜನನಿ ಅಜಯಲಿ ಮಾಲಿನಿಯೋ ವರತನು ಜಾಪೇಕ್ಷೆಯಲ್ಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಬ್ರಹ್ಮಜ್ಞಾನಿಗಳಾದ ಶಿವಬ್ರಹ್ಮ ಹಾಗೂ ದಿದಿ ದೇವಿಯರ ದಾಂಪತ್ಯದ ಫಲವಾಗಿ ಜನಿಸಿದವಳು ನಾನು. ಮಮತೆಯ ಮಗಳಾದ ನನಗೆ ಮಾಲಿನಿ ಎಂಬ ಹಾಗೆ ಹೆಸರನ್ನಿರಿಸಿ ಅತಿ ಪ್ರೀತಿಯಿಂದ ಸಾಕಿ ಸಲಹಿದ್ದಾರೆ ನನ್ನಮ್ಮ. ಹಾಗೆ ಇಂದು ಬಳಿಗೆ ಕರೆದು ಆಜ್ಞೆಯನ್ನು ಮಾಡಿದ್ದಾರೆ. ಮಗಳೇ, ನಮ್ಮ ರಾಕ್ಷಸ ಕುಲವು ಅವನತಿಯತ್ತ ಸಾಗುತ್ತಾ ಇದೆ. ಮುಂದೆ ಅದನ್ನು ಉಳಿಸಿ ಬೆಳೆಸಬೇಕಿದ್ರೆ ನೀನೇ ಕಾಣಲಾಗಬೇಕು ಮಗಳೇ. ತಡ ಮಾಡಬೇಡ, ನೇರವಾಗಿ ಘೋರಾರಣ್ಯವನ್ನು ಸೇರಿಕೊಳ್ಳಬೇಕು. ಅನ್ನ ಆಹಾರ ನಿದ್ದೆಯನ್ನು ಬಿಟ್ಟು ಘೋರವಾದ ತಪಸ್ಸನ್ನಾಚರಿಸಿ ಆ ಬ್ರಹ್ಮದೇವನನ್ನು ಪ್ರತ್ಯಕ್ಷಗೊಳಿಸಿ ಆತನಿಂದ 3 ಲೋಕವನ್ನು ಗೆಲ್ಲುವಂತ ಒಬ್ಬ ವೀರ ಪುತ್ರನ್ನು ಪಡೆಯುವುದಕ್ಕೆ ಬೇಕಾಗಿ ನೀನು ಶ್ರಮಿಸಬೇಕು ಮಗಳೇ ಎಂಬುದಾಗಿ ಜನನಿ ಆಜ್ಞೆ ಆಗಿದೆ.
ಅಮ್ಮ ರಾಜ್ಯನ ಶಿರಸಾವಹಿಸಿ ಈ ಘೋರಾರಣ್ಯವನ್ನು ಸೇರಿಕೊಂಡಿದ್ದೇನೆ. ನೋಡಿದ್ರೆ ಪ್ರಶಾಂತವಾದಂತ ಸುಸ್ಥಳ, ತಪಸ್ಸು ಮಾಡ್ಬೇಕಲ್ಲ. ಆದ್ರೆ ನಾನು ಸ್ವಲ್ಪ ಯೋಚಿಸುವಂತ ಅಗತ್ಯ ಇದೆ. ಯಾಕೆ ಗೊತ್ತೇ? ಸದ್ಯ ನಾನು ಹೇಗಿದ್ದೇನೆ? ಯೌವನದಿಂದ ಚೆಲುವಿಗೆ ಯೌವನದಿಂದ ನಾನು ಸಲ ಶೋಭಿಸುತ್ತಿರುವೆ ಅದರಿಂದ ಆ ಆ ಆ ನಾನು ತಲೆ ಶೋಭಿಸುತ್ತಿರುವೆ ಅದರಿಂದ ಇಳೆಯ ಕಾಮುಕರನ ಕಂಡರೆಯೇ ಇಳೆಯ ಕಾಮುಕರನ ಕಂಡರೆ ಮೋಹಿಸ ತುಳಿಯರು ಚೆಲುವಿಗೆ ಯೌವನದಿಂದ
ಮಾಡಬೇಕಾಗಿದೆ ನಾನು. ಯಾಕೆ ನನ್ನ ರೂಪ ಹಾಗೂ ಯೌವನ ನನ್ನ ತಪಸ್ಸಿಗೆ ಮಾರಕವಾಗಿ ಪರಿಣಮಿಸಿದೆ. ಈ ಲೋಕದಲ್ಲಿ ಯಾರೇ ಇರಲಿ ತಪಸ್ಸು ಮಾಡೋದಕ್ಕೆ ಮುಂದುವರಿದ್ರೆ ಆ ಹೊತ್ತಿನಲ್ಲಿ ಮೈಮರೆತು ಕೊಡ್ತಿರ್ಬೇಕಂತೆ. ಹಾಗಂತ ನನ್ನಂತ ಚೆರುವಿಕೆಯರಿಗೆ ಈ ಕಾಲದಲ್ಲಿ ಮನೆಯಿಂದ ಹೊರಡೋದಕ್ಕೆ ಸ್ವಲ್ಪ ಕಷ್ಟ. ಸೌಂದರ್ಯವತ್ತಾದ ಹೆಣ್ಣೊಬ್ಬಳು ಎಲ್ಲಿಗಾದ್ರೊಬ್ಬಳೆ ಹೋಗ್ತಾ ಇದ್ರೆ ಸಾಕು. ಕೆಲವು ಯುವಕರಿದ್ದಾರೆ ದರೆಯಲ್ಲಿ ಅವಳನ್ನೇ ನೋಡುತ್ತಾ ಅವಳಿಗೆ ಕಣ್ಸನ್ನೆ ಮಾಡುತ್ತಾ ಅವಳು ಮರೆಯಾಗುವ ತನಕ ನೋಡುವಂತ ಯುವಕರೆಷ್ಟು ಜನ ಬೇಕು. ಕೆಲವರು ಯಾಕೆ ನೋಡ್ತಾರೆ ಗೊತ್ತೇ? ಇಂತಹ ರೂಪವತಿ ಯೌವನವತಿ ಇವಳು ಯಾರಪ್ಪ ಎಲ್ಲೂ ನೋಡಿದ ಹಾಗಿದೆ ಎನ್ನುವಂತ ಅನುಮಾನ ಸಂದೇಹ ಅವರಿಗೆ. ಆದ್ರೆ ಮತ್ತೆ ಕೆಲವರು ಹಾಗಲ್ಲ, ಇಂತಹ ರೂಪವತಿ ಯೌವನವತಿಯ ಸುಖವನ್ನು ನಾನು ಹೇಗಾದ್ರೂ ಪಡಿಲೇಬೇಕು ಎನ್ನುವಂತ ಕಾಮುಕ ದೃಷ್ಟಿಯಿಂದ ನೋಡುವಂತ ಯುವಕರು ಈ ದರೆಯಲ್ಲಿ ತುಂಬಿ ಹೋಗಿದ್ದಾರೆ. ಕೆಲವರು ನೋಡುವುದು ಮಾತ್ರವಲ್ಲ, ಅವರಲ್ಲೇ ಕೆಲವರು ಪಶುಕಾಮಕರಿದ್ದಾರೆ. ಏನು ಮಾಡ್ತಾರೆ ಗೊತ್ತೇ? ರೂಪವತಿ ಯೌವನವತಿ ಹೆಣ್ಣನ್ನು ಕಂಡ್ರೆ ಅವಳನ್ನು ಮೋಸ ವಂಚನೆಗೆ ಒಳಪಡಿಸಿ ಎತ್ತಲೋ ಕದ್ದೊಯ್ದವಳು ಸುಖಪಟ್ಟು ಕೊನೆಗೇನು ಮಾಡ್ತಾರೆ ಗೊತ್ತೇ? ಹೆಣ್ಣು ಮುನ್ನ ನೋಡುವುದಿಲ್ಲ, ಆ ಮುಗ್ಧ ಯುವಕನ್ನು ಕೊಂದು ಎತ್ತಲು ಗಾಡಿಗೆ ಸೀತಾರೆ. ಇಂತಹ ದುಷ್ಟ ಕೃತ್ಯವನ್ನು ಎಸಗುವಂತ ಪಶು ಕಾಮಕರು ಈ ದರೆಯಲ್ಲಿ ತುಂಬಿ ಹೋಗಿದ್ದಾರೆ. ಆದ್ರೆ ಅಂತಹ ಕಾಮಕರಿಗೆ ರಕ್ಷಣೆಯನ್ನು ನೀಡುವುದು ಕಾನೂನಿನ ಕೈವಾಡ ಅವರಿಗೆ ರಕ್ಷಣೆಯನ್ನು ಕೊಡ್ತದೆ. ಆದ್ರೆ ಒಂದಲ್ಲ ಒಂದು ದಿನ ಕಾಲದ ಶಕ್ತಿಯ ಕೈವಾಡ ಬಂದೇ ಬರ್ತದೆ ಎಂಬುದಾಗಿ ಅವರಿಗೆ ನಿರೀಕ್ಷೆ ಇಲ್ಲ. ಏನೇ ಇರಲಿ ಅಂತ ಈ ಕಾಮುಕರಡೆಯಲ್ಲಿ ನಾನು ಮುಂದುವರಿಯುವುದಾದ್ರೆ ಹೇಗಪ್ಪ? ಅಷ್ಟೇ ಅಲ್ಲ, ಬೇರೊಂದು ರೀತಿಯಲ್ಲಿ ನನ್ನ ತಪಸ್ಸಿಗೆ ವಿಘ್ನ ಬರ್ತದೆ. ಇದ್ದಾರಲ್ಲ ದೇವತೆಗಳು, ಮೊದಲೇ ನಮ್ಮ ಬದ್ಧ ವೈರಿಗಳು. ನಮ್ಮ ಏಳಿಗೆಯನ್ನು ಕಂಡ್ರೆ ಅವರಿಗೆ ಆಗುವುದಿಲ್ಲ. ಹೇಗೆ ನಮ್ಮ ವಂಶವನ್ನು ನಿರ್ನಾಮಗೊಳಿಸುವುದು ಎನ್ನುವಂತ ದುರುದ್ದೇಶ ಅವರಲ್ಲಿ ಇರ್ತದೆ. ಹಾಗಾಗಿ ಇಳೆಯ ಮಾನವರಿಂದಲೂ ನನ್ನ ತಪಸ್ಸು ಕೆಡಬಾರದು, ಸುರರಿಂದಲೂ ಯಾವುದೇ ರೀತಿಯಂತಹ ವಿಘ್ನ ಬರಂತೆ ನಾನು ಕಾರ್ಯಕೃತರಾಗಬೇಕು. ಹಾಗಿದ್ರೆ ಏನು ಮಾಡುವ? ಏನಾದ್ರೂ ಉಪಾಯ ಉಂಟಾ? ಓ ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕಾಗಿ ನಾನೇಕೆ ಚಿಂತಿಸಿ ತಲೆ ಕೆಡಿಸಿಕೊಳ್ಬೇಕು? ನಾವು ಮಾಯಾವಿಗಳಲ್ವೇ? ಮಾಯಕದ ರೂಪಿನಿಂದ ಮತ್ತೊಂದು ಬಗೆಯ ನಾವು ಹಾಡ್ತಿರಲ್ಲ, ಈಗ ಕಾಯವೊಂದನ್ನು ಧರಿಸಬೇಕಾಗಿದೆ. ಯಾವುದಾದಿ ನೋಡಿದ್ರೆ ಇದು ಘೋರಾರಣ್ಯ, ಅನೇಕ ಜಾತಿಯ ಮೃಗಗಳಿರಬಹುದು. ಒಂದು ಮರದ ರೂಪವನ್ನು ತಾಳಿದ್ರೇನು ಸತಿಯಿಲ್ಲ. ಈ ಕಾಡಿಗೆ ಬೇಟೆಗಾಗಿ ಎಷ್ಟು ಬೇಡರು ಬರ್ತಾರೆ. ಎಲ್ಲಿಯಾದ್ರೂ ನೋಡಿಬಿಟ್ರೆ ಬೇಡ ಮುಖೇನ ಖಂಡಿತ ಕೊಂದು ಮುಗಿಸ್ತಾರೆ. ಆಗಲಿಕ್ಕಿಲ್ಲ. ಹರಿದಾಡುವಂತ ಮೃಗ ಜಾತಿಗಳಿವೆ. ಒಂದು ಹಾವಿನ ರೂಪವನ್ನು ಧರಿಸಿದ್ರೇನು? ಅದು ಸಾಧ್ಯವಿಲ್ಲ. ಗರುಡ ಮುಂತಾದ ಗಗಸಂತಾನು ನೋಡಿದ್ರೆ ಮತ್ತೆ ನಾನು ಜೀವಂತ ಉಳಿದು ಕೊಟ್ಟಿ. ಹಾಗಿದ್ರೆ ಏನು ಮಾಡೋಣ? ತಪಸ್ಸು ಮಾಡಬೇಕಲ್ಲ. ಯೋಚಿಸ್ತಾ ಇದ್ದಂತೆ ಆ ಕಡೆ ನೋಡಿದ್ರೆ ಏನು ವಿಚಿತ್ರ! ಒಂದಲ್ಲ ಎರಡಲ್ಲ, ಗುಂಪು ಗುಂಪಾಗಿ ತಿಂದಿತ್ತ ಸಂಚರಿಸುವಂತಹ ಪ್ರಾಣಿಗಳು ಎಮ್ಮೆಗಳು, ಅರ್ಥಾತ್ ಮಹಿಷಿಗಳು. ಆ ಪ್ರಾಣಿಯ ರೂಪವನ್ನು ಧರಿಸಿದ್ರೆ ನನ್ನ ಇಚ್ಛೆ ಖಂಡಿತ ಕೈಗೂಡೋದಕ್ಕೆ ಸಾಧ್ಯ ಇದೆ. ಇನ್ನಾಗಿ ಯೋಚನೆ ಈ ಕ್ಷಣ ಮಾಯಾವರಿಂದ ಮಹಿಷಿ ಆಗ್ತೇನೆ. ಅದೆಷ್ಟೋ ವರ್ಷಗಳಿಂದ ಈ ತಪೋವನದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಇನ್ನು ಯಾಕೆ ಹೀಗೆ? ಇದ್ದಕ್ಕಿದ್ದಂತೆ ತಪೋಭಂಗವಾಯಿತು. ಓಹೋ, ಪ್ರಕೃತಿಯು ವಿಕೋಪಕ್ಕೆ ತಿರುಗಿದೆ. ಪ್ರಾಣಿಗಳು ವಿಲವಿಲನೆ ಒದ್ದಾಡುತ್ತಿದೆ. ಕದ ಪಕ್ಷಿಗಳು ಭೂಮಿಗೆ ಬೀಳಲಾರಂಭಿಸಿದೆ. ಇನ್ನೊಂದು ಕಡೆಯಿಂದ ಉರಿ ಸಹಿಸುವುದಕ್ಕೆ ಸಾಧ್ಯ ದಿವ್ಯ ದೃಷ್ಟಿಯಲ್ಲಿ ನೋಡುವುದಿಲ್ಲ.
ಏನು ಏನಾಶ್ಚರ್ಯವಿದು! ತಿಳಿಯಿತು ದ್ವಿತೀಯ ಮಗಳಂತಹ ಮಾಲಿನಿ ತನ್ನ ನಿಜ ವೇಷವನ್ನೇ ಮರೆ ಮಾಡಿ ಮಹಿಷಿಯ ರೂಪವನ್ನಾದ್ದು ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಇವಳ ಉದ್ದೇಶವೇನು? ಮೂಲ ಲೋಕದಲ್ಲಿ ವಿಜಯಶಾಲಿಯಾದಂತಹ ಪುತ್ರನು ಪಡೆಯುವಂತಹ ಉದ್ದೇಶ. ಹಾಗಿದ್ರೆ ಇವಳ ತಪಸ್ಸು ತನ್ನ ಸಾರ್ಥಕ್ಕೆ ಎಂದಾಯಿತು. ನಾವು ಮಾಡುವಂತಹ ತಪಸ್ಸು ಲೋಕ ಕಲ್ಯಾಣಕ್ಕೆ. ಇದು ಏನಾಯ್ತು ಗೊತ್ತೇ? ಇವಳಿಗೆ ಸರಿಯಾದಂತಹ ಶಿಕ್ಷೆ ಆಗಲೇಬೇಕು. ಮಹಿಷಿಯ ರೂಪವನ್ನಾದ್ದು ತಪಸ್ಸನ್ನಾಚರಿಸುವ ಇವಳ ಉದರದಲ್ಲಿ ಮಹಿಷ ರೂಪದವರೇ ಹುಟ್ಟಲಿ. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿದ್ದರು ಪರಿವರ್ತನೆ ಇಲ್ಲದೆ ಹೋಗಲಿ. ಈ ತಪೋವನವೇ ಹಾಳಾಗಿ ಹೋಯ್ತಲ್ಲ. ತಪಸ್ಸಿಗೆ ಸರಿಯಾದಂತಹ ಸುಸ್ಥಳವನ್ನ ಹುಡುಕಿಕೊಂಡು ನಡೆಯುತ್ತೇನೆ. ಏನಿದು ಕನದರದ ಪವು ಮಣಿಯನಿ ಬಳ್ಳಲಿದೆ ದಿಗವು ಸಾನೋರ ಕದಿ ಬೇಳು ಮನವಿರಬಲ್ಲು ನನದ ಗಮನಗನು. ಮಾಲಿನಿ, ನಿನ್ನ ಅನನ್ಯವಂತ ಭಕ್ತಿಗೆ ಮೈದೋರಿದ್ದೇನೆ. ಬೇಕಂತ ವರವನ್ನು ಕೇಳು, ಕರುಣಿಸುತ್ತೇನೆ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಅನುಜದಿಂದಲೇ ಮನದಿರವ ದುರಧೀರ ನಾಗಿಯ ತರಳನ ಬಯಸಿ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವ. ಕರುಣ ಸಾಗರ ದೇವ ಭೇಟಿ ಕೇಳಯ್ಯ ಸ್ವಾಮಿ. ಮಾಲಿನಿ, ನಿಮ್ಮೆ ದಿವ್ಯ ರೂಪವನ್ನು ಕಂಡಾಗ ಪರಮಾನಂದವನ್ನು ಹೊಂದಿದೆ. ನನ್ನ ಮನದ ಮಚ್ಚೆ ಬೇರೇನೂ ಅಲ್ಲ. ಯಾವುದು? ನಮ್ಮದ ಮಹತ್ತರವಾದ ಆಶೆ ಇದು. ಪ್ರಾಯ ಪ್ರಬುದ್ಧ ಅಂತ ನಾನು ಮುಂದಕ್ಕೆ ಓರ್ವ ಸಕಲ ಗುಣ ಸಂಪನ್ನನಾದಂತಹ ಗಂಡನ್ನು ವರಿಸಿ ಆ ಮುಖೇನ ನಮ್ಮ ದಾಂಪತ್ಯದ ಫಲವಾಗಿ ಹುಟ್ಟುವಂತ ಕುಮಾರ ಧೀರನಾಗಿರ್ಬೇಕು, ಶೂರನಾಗಿರ್ಬೇಕು. ಅಷ್ಟೇ ಅಲ್ಲ, ಮತ್ತೆ ಮನ್ಮಥ ಸ್ವರೂಪಿಯ ಅಂತ ಮಗನು ನನ್ನ ಉದರದಲ್ಲಿ ಜನಿಸುವಂತೆ ವರವನ್ನಿತ್ತು ಉದ್ಧರಿಸಬೇಕು. ಮಾಲಿನಿ, ಪುತ್ರ ರತ್ನವನ್ನು ಪಡೆಯುವಂತ ಆಸೆಯನ್ನು ಸಾಧುವಾದದ್ದು. ಭವಿಷ್ಯದಲ್ಲಿ ಓರ್ವ ಮಗನಿಗೆ ನೀನು ತಾಯಿಯಾಗಿ ಉಳಿಯುತ್ತಿ. ಆದ್ರೆ ನೀನು ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಮಾತ್ರ ಮಹಿಷನಾಗಿರ್ತಾನಲ್ಲ. ಮೊಲೆಯುಣಿಸುವನೆಂದು ಎತ್ತಿಕೊಂಡ ತದ ಮೊಲೆಯುಣಿಸಲೆಂದು ಮುತ್ತಿಡೋ ತಲೆ ಪ್ರೇಮದಿಂದ ಹೊತ್ತೊತ್ತಿಗೊಂಡಿಸೆ ಜೋಗಳ ಪಾಡಿ ತೂಗುವ. ಹೊತ್ತೊತ್ತಿಗೊಂಡಿಸೆ ಜೋಗಳ ಪಾಡಿ ಉಡಿಸುವ ವೃತ್ತಿಯು ಎನಗೆ
ಕರುಣದ ದೇವ ದೇವ ಮಾಲಿನಿ ನನ್ನ ಆಶಾ ಗೋಪುರವೇ ಬೆಳಗಿ ಬಿತ್ತಲ್ಲ ಸ್ವಾಮಿ. ಆ ಆನಂದ ಬಗೆದರೆ ದೈವವು ಭಕ್ತಗಳನ್ನೇ ಬಗೆಯಿತಲ್ಲ. ಆ ದುರಧೀರಾದ ಕುಮಾರನನ್ನು ಬಳಿಬೇಕೆನ್ನುವಂತ ಆಶೆ ನನಗಿದ್ರೆ ಆ. ನನ್ನ ಉದರದಲ್ಲಿ ಜನಿಸುವಂತ ಮಗ ಕೋಣನೆ ಮಹಿಷರಾಗಿರ್ತಾನೆ. ಆ ಅಂತ ವಿಕೃತ ರೂಪಿಯಾದ ಮಗನನ್ನು ಪಡೆದು ಆ ಆತನಿಗೆ ಹೊತ್ತಿಗೆ ಬಲೆಯನ್ನು ಉಣಿಸಿ ಆಹಾರವನ್ನು ಕೊಟ್ಟು ಆ ಆ ಕೋಣನನ್ನು ತೊಟ್ಟಿಲಲ್ಲಿರಿಸಿ ನಾನು ಯಾವ ರೀತಿ ಜೋಗುಳವನ್ನು ಮಾಡಬೇಕು ತಂದೆ. ಆ ಅಲ್ಲ, ಆದ್ದರಿಂದ ಮುಂದೆ ನಮ್ಮ ಕುಲದ ಉನ್ನತಿಯಾಗುವುದಕ್ಕೆ ಸಾಧ್ಯತೆ ಉಂಟೆ. ಆ. ದೇವ, ಆ. ಇಂತಹ ವಿಚಾರವನ್ನು ನಾನು ನನ್ನಮ್ಮನಿಗೆ ಯಾವ ರೀತಿಯಲ್ಲಿ ಹೇಳಬೇಕು? ಆ. ಆ ಮಹಿಷರಿಂದ ಮುಂದೇನು ಬದಲಿದೆ ಸ್ವಾಮಿ, ಯಾಕೆ ಹೀಗೆ ಮಾಡಿದಿರಿ? ಬೇಡಮ್ಮ ಇದ್ದೇಳು. ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವುದ ಫಲರಿಯದು ಮುನಿವರ ನೊರೆದ ವಚನವು ಫಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಬಲ ಕವಿಯಲಿದಿ ತ್ರಿಜಗದಿ ಮೆರೆಯುವನು ಧುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುದ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ವ್ಯರ್ಥವಾಗಿ ಯಾಕೆ ಕಣ್ಣೀರು ಸುರಿಸ್ತಾ ಇದ್ಯಮ್ಮ? ಹೀಗೆಲ್ಲ ಆಗುವುದಕ್ಕೆ ಕಾರಣ ನೀನೇ ಆಗಿದ್ದಿ. ನಾನು ಯಾವ ಅಪರಾಧವನ್ನು ಮಾಡಿದ್ದೇನೆ ಸ್ವಾಮಿ? ಮಹಿಷಿ ರೂಪವನ್ನು ಧರಿಸಿಕೊಂಡು ನೀನು ತಪಸ್ಸನ್ನು ಆಚರಿಸ್ತಾ ಇದ್ದವಳು. ಸನೇಹದಲ್ಲಿ ಸುಪಾರ್ಚಕನು ತಪಸ್ಸನ್ನು ಆಚರಿಸ್ತಾ ಇದ್ದ. ನೀನ ತಪಸ್ಸಿನಿಂದ ಆತನ ತಪಸ್ಸಿಗೆ ಭಂಗ ಉಂಟಾಯಿತು. ಕೋಪನಂತ ಅವನು ನಿನಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಮಹಿಷನೇ ಆಗ್ಲಿ ಎಂಬುದಾಗಿ. ದೇವ, ಆ, ಸಕಲ ಜೀವಿಗಳ ಸೃಷ್ಟಿಕರ್ತ ತಾವು, ಆ, ಜಗತ್ಪಿತ ಎಂಬುದಾಗಿ ನಿಮ್ಮನ್ನು ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಆ. ಹಾಗಿರುವಾಗ ನಿಮ್ಮ ಮುಂದೆ ಆ ಮುನಿಯ ಶಾಪ ಏನು ಘನ ಸ್ವಾಮಿ? ಇದು ಘನವೇ. ಅವ ತ್ರಿಕಾಲಜ್ಞಾನಿ ಆಗಿದ್ದಾನೆ. ಶಾಪ ಕೊಡುವಾಗ ಒಂದು ಮಾತನ್ನು ಹೇಳಿದ್ದಾನೆ, ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದ ಅಸಾಧ್ಯವಾಗಿ ಹೋಗಲಿ ಎಂಬುದಾಗಿ. ಶಿವ ಶಿವ, ಏನ್ ಮಾಡ್ಬೇಕಾಗ್ತದೆ ಕೇಳು. ದೇವರಾದ ಸ್ವಾಮಿ ನನಗೆ ಮರುಗಬೇಡಮ್ಮ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಮಹಿಷನಾದರೂ ಕೂಡ ದುರಪರಾಕ್ರಮಿ ಎನಿಸಿ 3 ಲೋಕದಲ್ಲಿ ಕೂಡ ಘನ ಕೀರ್ತಿಯನ್ನು ಪಡೆಯುತ್ತಾನೆ. ಇಷ್ಟು ಸಾಕಲ್ಲ? ಸಜ್ಜಲಾದೆ. ಹೋಗು. ಕನಕ ಗರ್ಭನ ನೇಮವನ್ನು ಗಂಡು ಮಾಲಿನಿ ಕನಕರು ಜವನೆ ತಳಿ ಜನದೊಳ ನಿಜ ರೂಪವನ್ನು ತಳೆಯುತ್ತಲೇ ಮರೆಯಲಿ ಜನನಿಯಳು ನಂದನೆಯುತ ಬಗಾಗಿ ತೆರಳಿರುವವಳಿವರೆಗೆ ಯಾಕೆ ಬರ್ಲಿಲ್ಲ? ಬಂದುದಿಲ್ಲವೋ ಯಾದಕ್ಕೆ ನಾನು ಎಂದಿಗೈರಿ ಹಳೆ ನುಡಿದಿದ್ದೀವಿ ಯೋಜನೆಯ ಮನದಿರಲಂದು ಹೇಳುವುದಕ್ಕೆ ದೈತ್ಯ ಮಾತೆ ದಿಕ್ಕಿದೇವಿ ನಾನು. ನನ್ನ ಜೀವನದಲ್ಲಿ ಇಲ್ಲಿಯ ತನಕ ಸಂತೋಷದ ಕ್ಷಣಗಳನ್ನು ಕಾಣಲಿಲ್ಲ. ಕೆಲ ದಿನಗಳಿಂದ ಕಾಣ್ತಾ ಇದ್ದೆ, ಮತ್ತೆ ದುಃಖ ಪ್ರಾರಂಭವಾಗಿದೆ. ಕಾರಣ ಮಗಳು ಸಮಾಧಾನದ ಮಾತನ್ನು ಹೇಳಿ ತಪಸ್ಸಿಗೆ ತೆರಳಿದವಳು ಬರಲಿಲ್ಲ. ಎಲ್ಲಿ ಹೋದಳು ಮಗಳಾದ ಮಾಲಿನಿ? ಅಮ್ಮ, ಬಂದೆಯಾ? ಬಂದಿಸ್ತಾರೆ. ಎದ್ದೇಳು, ಶುಭವಾಗಲಿ. ನಿನ್ನ ನಿರೀಕ್ಷೆಯಲ್ಲಿ ಇದ್ದವಳು ನಾನು. ಅಮ್ಮ, ನಿಮ್ಮ ಆಜ್ಞೆಯನ್ನು ಪಡೆದುಕೊಟ್ಟಂತ ನಾನು ಹಾ. ನೇರವಾಗಿ ಕಾಂತಾರವನ್ನು ಸೇರಿಕೊಂಡು ಬ್ರಹ್ಮದೇವವನ್ನು ಕುರಿತು ಅನನ್ಯ ಭಕ್ತಿಯಿಂದ ಹೇಗೆ ವಿಧಾತ ಒಲಿದನ? ಇದ್ರಲ್ಲ ಏನೆಂದು ವರ ಕೊಟ್ಟಿದ್ದಾರೆ? ಅವನು ಬೇಡಿಕೊಂಡೆ ಹೌದಾ? ವರವನ್ನು ಅನುಗ್ರಹಿಸಿದ್ದಾರಮ್ಮ. ಏನೆಂದು? ಆದ್ರೆ ಹುಟ್ಟುವಂತ ಮಗ ಕೋಣನಂತೆ. ಕೋಣನೆ ನನ್ನ ವಂಶವನ್ನು ಉದ್ಧರಿಸುವ ಮಗನನ್ನು ಪಡೆದುಕೊಂಡು ಬಾ ಎಂಬುದಾಗಿ ಹೇಳಿದ್ರೆ ಕೋಣನನ್ನು ಪಡೆದುಕೊಂಡು ಬಂದಿದೆ. ಯಾಕೆ ಮಗಳೇ? ಇದಕ್ಕೆ ಕಾರಣ ಸ್ಪಷ್ಟಮಯ ಶಾಪ. ಮುನಿಯ ಶಾಪ. ಹೌದಮ್ಮ. ಓದದು ವಿಧಾತನಲ್ಲಿ ಏನಾದ್ರೂ ಕೇಳ್ಬೇಕಿತ್ತು. ಬ್ರಹ್ಮದೇವರಲ್ಲಿ ಕಣ್ಣೀರಿಟ್ಟುವರ ಕಾಲ
ತೊಳೆದು ಪರಿಪರಿಯಾಗಿ ಬೇಡಿಕೊಂಡೆ. ಹಾ. ಕರುಣಾ ದೃಷ್ಟಿಯನ್ನು ಬೀರಿದಂತಹ ದೇವರು ಒಂದು ಸಮಾಧಾನ ಏನೆಂದು ಹೇಳಿದ್ದಾರೆ? ಮಗಳೇ, ಈ ಪ್ರಪಂಚದಲ್ಲಿ ಯಾವತ್ತೂ ರೂಪ ಮುಖ್ಯವಲ್ಲ, ರೂಪ ಯಾರಿಗೆ ಬೇಕು? ಪರಾಕ್ರಮ ಮುಖ್ಯ. ಹಾ. ಹಾಗಾಗಿ ನಿನ್ನದಲ್ಲಿ ಜನಿಸಿದಂತ ಮಗ ಕೋಣನಾದ್ರೂ ಹಾ. ಅವ ಜಾಣನಾಗ್ತಾನೆ, ಹೌದಾ? ಮೂರು ಲೋಕಕ್ಕೆ ಅಧಿಪತಿಯಾಗಿ ಮೆರೆಯುತ್ತಾನೆ ಅನ್ನುವಂತ ಸಮಾಧಾನವನ್ನು ಆ ಬ್ರಹ್ಮದೇವರು ಆಡಿದ್ದಾರೆ. ನನ್ನ ಶಿಷ್ಯ ತಾನೇ ತ್ರೈಲೋಕವನ್ನು ಜಯಿಸುವ ಮಗ ಮಾತ್ರ ಬೇಕು, ನನಗೆ ರೂಪ ಅಗತ್ಯವಿಲ್ಲ. ಹೆತ್ತವರಿಗೆ ಹೆಗ್ಗಣವಾದ ಮುದ್ದಲ್ಲ, ಹೋಗಿ ಅರಮನೆಯಲ್ಲಿ ಇದ್ದು. ಮಗಳ ಬಗ್ಗೆ ಆಲೋಚಿಸಿದ್ರೆ ಪ್ರಾಯಪ್ರಾಪ್ತಳಾಗಿದ್ದಾಳೆ, ಅವಳಿಗೆ ಆಗಬೇಕದ್ದು ಏನು?